ಸೆಕೆಂಡ್ ಎಲ್ಲರಿಗೂ ನಮ್ಗೆ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಇವಾಗ ಈಗ ಒಂದ್ಸರಿ ನೀನ್ ಹೇಳ್ಬಿಡು, ನೀನೆಲ್ಲ ಮಾತಾಡಿದ್ಮೇಲೆ ನಾನು ಮಾತಾಡ್ಬೇಕು. ಆಮೇಲೆ ಕ್ವಶನ್ ಕೇಳೋದಂದ್ರೆ ಒಂದೊಂದೇ ಸಣ್ಣದ್ ಕೇಳ್ಬೇಕು, ಲಾಂಗ್ ಉದ್ದುದ್ದ ಕೇಳ ನಮಗೆ ಆಗಲ್ಲ. ಮಾತಾಡೋ ಮಾತುಗಳು ಕೆಲವೊಂದು ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಧರ್ಮಸ್ಥಳದಾಗೆ ದೇವ್ರ ಹುಡುಕ ಬೇಡ, ನಿನ್ನ ಸ್ಥಳದೊಳಗೆ ದೇವರನ್ನ ಆತ್ಮ. ಕಾನೂನು ನೀನು ಎದಕ್ ಬೇಕು ಹೇಳು? ಜನಕ್ಕೆ ಭಯ ಹುಟ್ಲಿ ಅನ್ನೋದಕ್ಕೆ ಕಾನೂನುಗಳದವು. ಆ ಕಾನೂನಿಂದನೇ ಎಲ್ಲದೂ ಆಗೋದಿಲ್ಲ. ಕಲಿಯುಗದಲ್ಲಿ ಕಾನೂನಿಂದ ಆಕತ್ತಪ್ಪ ಅಂದ್ರೆ ನಿನಗೈತಲ್ಲ 100 ವರ್ಷ ಸಾಲದೇ ಇಲ್ಲ. ನೀನೇ ಹೇಳಿದ್ರೆ ದೇವರಿದ್ದಾನೆ ಅಂತ ಅಂದ್ಬಿಟ್ಟು ಇಷ್ಟು ವರ್ಷ ಆಯ್ತು ಆ ಹುಡುಗಿಗೆ ಅನ್ಯಾಯ ಆಗಿ, ಇನ್ನೂ ಆದ್ರೂ ಯಾಕೆ ನ್ಯಾಯ ಸಿಕ್ಕಿಲ್ಲ? ನನಗೆ ಕೇಳಿದ್ರೆ, ನಾನು ಪರ್ಸನಲಿ ಹೇಳೋದಾದ್ರೆ, ಸೌಜನ್ಯಾಗೆ ಹಿಂಸೆ ಕೊಟ್ಟಿರೋ ಪ್ರತಿ ಒಬ್ಬನಿಗೂ ಆಲ್ರೆಡಿ ಶಿಕ್ಷೆ ಆಗಿ ಹೋಗ್ಬಿಟ್ಟಿದೆ. ವಿತಂಡವಾದ ಮಾಡೋರು ಮತ್ತು ಸುಮ್ಮನೆ ವಾದ ಮಾಡೋರು ಇವನ್ನೆಲ್ಲ ನಂಬಲ್ಲ. ಹಂಗಾಗಿ ನಾವು ಅವ್ರ ಬಗ್ಗೆ ಮಾತಾಡಲ್ಲ. ಯಾಕಪ್ಪ ಅಂದ್ರೆ ಅವರು ದೇವರಿಗಿಂತ ದೊಡ್ಡರವರು. ನಿನಗಿಬ್ರು ಹೆಣ್ಮಕ್ಳಿದ್ದಾರೆ. ಇಬ್ರು ಹೆಣ್ಮಕ್ಳಲ್ಲಿ 2 ಕಣ್ಣುಗಳು ಅವು. ಯಾರಿಗಾದ್ರೂ ಒಬ್ರಿಗೆ ಈ ತರ ಪರಿಸ್ಥಿತಿ ಆಗಿದ್ರೆ ನೀ ಏನ್ ಮಾಡ್ತಿದ್ದೆ? ಬಾ ಸಮಾಚಾರ. ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಸೀರಿಯಸ್ ಆಗಿ ಮಾತಾಡ್ತಿರೋದು. ಇಲ್ಲ, ಇದು ಏನಂದ್ರೆ ಇವಾಗ ಕ್ಯಾಮ್ರಾ ಇಲ್ಲ, ಬೇಕಾದಷ್ಟು ನಾವು ಮಾಡಿ. ಸೊ ಇವಾಗ ನಿನ್ ಕ್ಯಾಮ್ರಾ ಮುಂದೆ ಇಲ್ಲ. ಸೊ ನಾನು ಕ್ಯಾಮ್ರಾ ಮುಂದೆ ಇಲ್ಲ, ನಾನು ಏನ್ ಕೇಳ್ತೀನೋ ಅದಕ್ಕೆ ಸುಮ್ಮನೆ ಆನ್ಸರ್ ಮಾಡಿ ಅಷ್ಟೇ. ಇವಾಗ ನೀನು ನಂಗೆ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಪಾಪ ಪೂಜೆ ಮಾಡಬೇಕು, ದೇವರು ನೋಡ್ತಾ ಇರ್ತಾನೆ, ಆಮೇಲೆ ಏನು ತಪ್ಪು ಮಾಡಬಾರ್ದು, ದೇವರೆಲ್ಲ ಶಿಕ್ಷೆ ಕೊಡ್ತಾನೆ, ಅದು ಇದು ಅಂತ. ಆ್ಯಂಡ್ ಇವಾಗ ಧರ್ಮಸ್ಥಳ ಅನ್ನೋ ಪ್ಲೇಸ್ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲಿ ಏನೇನೆಲ್ಲ ಘಟನೆಗಳು ನಡೆದಿದೆ ಅನ್ನೋ ಕೇಸ್. ಧರ್ಮಸ್ಥಳದಾಗ ಅಲ್ಲದ, ಧರ್ಮಸ್ಥಳ ಅನ್ನೋ ಈ ಪ್ಲೇಸ್ ಒಳಗೆ ಏನೂ ನಡೆದಿಲ್ಲ. ಸುತ್ತಮುತ್ತಲು ಹಳ್ಳಿಗಳು ಅವು ಇವು. ಮೊದಲು ಅದನ್ನ ಫಸ್ಟ್ ಹೇಳ್ಕ. ಇವಾಗ ಏನಂದ್ರೂ ನಾವು ಹಳ್ಳಿ ಸುತ್ತಮುತ್ತ ಹಳ್ಳಿಯಲ್ಲಾದ್ರೂ ಅದು ಬರೋದು ಧರ್ಮಸ್ಥಳದಲ್ಲಿ ಇದು ನಡೀತದೆ. ಧರ್ಮಸ್ಥಳದ ಹತ್ರ ಅಂತಾರ, ಧರ್ಮಸ್ಥಳದಾಗ ಅನ್ನಲ್ಲ. ಯಾವ ಧರ್ಮಸ್ಥಳದಾಗ ಸರಿ, ಇವಾಗ ಸೌಜನ್ಯ ಕೇಸ್ ನಡೆದಿರೋದು ಸರೌಂಡಿಂಗ್ ಅದು ಇದು ಧರ್ಮಸ್ಥಳ ಅಂತಾನೆ ಎಲ್ಲರೂ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಜನಕ್ಕೆ ಗೊತ್ತಿಲ್ಲಲ್ಲ. ಬೇಗ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಹೇಳ, ಈಗ ಯಾರು ಗೊತ್ತಾ? ಧರ್ಮಸ್ಥಳದ ಹತ್ರ ಅನ್ಬೇಕು ಆಕ್ಚುಲಿ ಅವರು. ಧರ್ಮಸ್ಥಳ ಅದೇ ಗೊತ್ತಾಯ್ತು. ಜನರೆಲ್ಲ ಅನ್ಕೊಂಡಿರೋದು ಧರ್ಮಸ್ಥಳದಲ್ಲಿ ಇಷ್ಟೊಂದೆಲ್ಲ ಕೆಟ್ಟದಾಗ ನಡೀತಾ ಇದೆ, ಕೆಟ್ಟ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಅಧರ್ಮ ನಡೀತಾ ಇಲ್ಲ. ಈ ಮಾತು ಫಸ್ಟ್ ಕ್ಲಿಯರ್ ಮಾಡ್ಕ. ಯಾಕೆ ಗೊತ್ತಾ? ಧರ್ಮಸ್ಥಳದಾಗ ಧರ್ಮನೇ ನಡೆಯೋದು. ಅಲ್ಲಿ ಧರ್ಮಸ್ಥಳ ಸರೌಂಡಿಂಗ್ ಇರ್ಬೋದು. ಈಗ ನಿನ್ನ ಮನ್ಯಾಗ ದೇವ್ರ ಕೊನೆಯಾಗ ಅಷ್ಟೇ ನೀನು ದೇವ್ರು ಇಡ್ತೀವಿ, ಹೌದಿಲ್ಲ? ಮತ್ತು ಬೇರೆ ಕಡೆಗೆಲ್ಲ ಶೂಸ್ ಹಾಕೊಂಡು ಇಡ್ತೀವಿ ಅಂದ್ರೆ ಹಂಗೆ ಧರ್ಮಸ್ಥಳ ಅನ್ನೋ ಪರ್ಟಿಕ್ಯುಲರ್ ಪ್ಲೇಸ್ ಒಳಗೆ ಏನೂ ನಡೆಯಲ್ಲ. ಇವತ್ತಿನವರೆಗೂ ಏನೂ ನಡೆದಿಲ್ಲ, ಏನೂ ನಡೆದೂ ಇಲ್ಲ, ನಡೆಯೋದು ಇಲ್ಲ. ದೇವ್ರ ಅದನ್ನಲ್ಲಿ ಕಾಪಾಡ್ತಾನ. ನಿನ್ ಬಾಯಲ್ಲೇ ಬಂತು ದೇವ್ರು ಕಾಪಾಡ್ತಾನೆ ಅಂತ. ಒಂದ್ ನಿಮಿಷ, ಆಂಕರಿಂಗ್ ಕ್ವಶನ್ ಕೇಳಕ್ ಬಿಡ್ಬೇಕು ನೀನು. ನೀನೇ ಹೇಳ್ದೆ ದೇವ್ರು ಇದಾನೆ, ಅಲ್ಲೇನು ಆಗಲ್ಲ ಅಂತ ಅನ್ಬಿಟ್ಟು. ಈಗ ಸೌಜನ್ಯ ದೇವ್ರು ಅಲ್ಲಿ ಇದಾನ ಅಂತ ಒಂದ್ ಸೆಕೆಂಡ್, ದೇವ್ರಲ್ಲಿ ಅದನ್ನಲ್ಲ, ದೇವ್ರು ಅದನ್ನ ಅನ್ನೋ ನಂಬಿಕೆ ಐತಿ ಎಲ್ಲರಿಗೂ. ನಮ್ಗೆ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಇವಾಗ ಒಂದ್ಸರಿ ನೀನ್ ಹೇಳ್ಬಿಡು, ನೀನೆಲ್ಲ ಮಾತಾಡಿದ್ಮೇಲೆ ನಾನು ಮಾತಾಡ್ಬೇಕು. ಆಮೇಲೆ ಕ್ವಶನ್ ಕೇಳೋದಂದ್ರೆ ಒಂದೊಂದೇ ಸಣ್ಣದ್ ಕೇಳ್ಬೇಕು, ಲಾಂಗ್ ಉದ್ದುದ್ದ ಕೇಳ ನಮಗೆ ಆಗಲ್ಲ. ಇವಾಗ ನೀನೇ ಹೇಳಿದ್ರೆ ದೇವರಿದ್ದಾನೆ ಅಂತ ಅಂದ್ಬಿಟ್ಟು ಇಷ್ಟು ವರ್ಷ ಆಯ್ತು ಆ ಹುಡುಗಿಗೆ ಅನ್ಯಾಯ ಆಗಿ, ಇನ್ನೂ ಆದ್ರೂ ಯಾಕೆ ನ್ಯಾಯ ಸಿಕ್ಕಿಲ್ಲ? ಇದು ನನ್ನ ಕ್ವಶನ್ ಅಲ್ಲ, ನಮ್ಮ ಜನಗಳ ಕ್ವಶನ್. ಇಲ್ಲ 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 ಇಲ್ಲ, ನ್ಯಾಯ ಸಿಗ್ಬೇಕಪ್ಪ ಅಂದ್ರೆ ನಿಮ್ಮ ಎಲ್ಲ ಜನಗಳ ಅಭಿಪ್ರಾಯದ ಮೇಲೆ ಏನು ಹೇಳ್ತತಿ ಹೇಳ? ನಿಮಗೆ ನ್ಯಾಯ ಸಿಕ್ಕಿರ್ತತಿ, ನಿಮಗೆ ಗೊತ್ತಾಗಲ್ಲದು. ಅದನ್ನ ಯಾರ್ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಎಷ್ಟೆಷ್ಟು ಏನೇನೋ ಮಾಡಿದಾನ ದೇವರು, ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದು. ಯಾಕೆ ಹೇಳ? ಅದನ್ನ ಮಾಡಿರೋರು ಯಾರು ಅಂತಲೇ ಫಸ್ಟ್ ನಿಮಗೆ ಗೊತ್ತಿಲ್ಲ. ಹಂಗಾಗಿ ಇದೆಲ್ಲ ಸಮಸ್ಯೆ. ಪರ್ಟಿಕ್ಯುಲರಾಗಿ ಆಗಿ ಯಾರು ತೊಂದರೆ ಮಾಡಿದಾರಲ್ಲ ಅವ್ರಿಗೆ ಬೇಕಾದ ಸಮಸ್ಯೆಗಳು ಆಗೋಗಿದಾವು. ಅದು ಯಾವುದು ಮುಂದೆಲ್ಲೇ ಬರಲ್ಲ, ತೋರಿಸೋದಿಲ್ಲ. ದೇವರು ಯಾರಿಗಾರಾಗಿರಲಿ ಒಂದು ಮಾಡ್ಬೇಕಪ್ಪ ಅಂದಾಗ ಎಲ್ಲರ ಕಣ್ಣಿಗೂ ಕಾಣಂಗೆ ಮಾಡಲ್ಲ. ಪಾಪಗಳು ಕಣ್ಣಿಗೆ ಕಾಣಿಸ್ತವು, ಮಾಡೋ ಪುಣ್ಯ ಕಾರ್ಯಗಳು ಅದಾವಲ್ಲ ಕಣ್ಣಿಗೆ ಕಾಣಲ್ಲ. ಹಂಗೆ ಆ್ಯಕ್ಚುಲಿ ನೀನು ನಂಬಿಕಿದ್ರೆ ಐತಲ್ಲ, ಇಷ್ಟು ವರ್ಷ ಬೇಕಾಗಲ್ಲ. ಒಂದು ಏನಾದ್ರೂ ಒಂದು ಕಾಲಕ್ಕಾಗಲಿ ಇಷ್ಟು ವರ್ಷ ಅಂತ ಶಿಕ್ಷೆ ಒಂದು ಕಾಲಕ್ಕೆ ಕೊಟ್ಟಾನ, ಹೌದಿಲ್ಲ? ಆ ಮಿತಿ ಒಳಗೆ ಅವ್ರಿಗೆ ಆ ಎಮ್ಮಗೆ ಏನೇನು ಮಾಡಿದಾರಲ್ಲ ಅವ್ರು ಅಷ್ಟ್ರಿಗೂ ಅಲ್ಲ ಏನಾಗಬಾರ್ದು ಅವೆಲ್ಲ ಆಗೋಗಿದಾವು. ನಿಮಗೇನಪ್ಪ ಅಂದರೆ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಆಗಿಲ್ಲವು. ಆಮೇಲೆ ಈಗ ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾನೆ. ಈಗ ನಿನಗೆ ನಾನು ಏನೋ ಮಾಡಿದೆ ಅಂತ ತಿಳ್ಕ, ನಿನಗೇನೋ ಮಾಡಿದಾಗ ನನಗೆ ಗೊತ್ತಿಲ್ಲದಂಗೆ ನನಗೆ ಅದು ಅಕ್ಕತಿ ಆಗಿರ್ತೈತಿ. ನಾನು ನಿನ್ನ ಎದುರಿಗಾಗಲಿ ಜನ ಎದುರಿಗಾಗಲಿ ನಾನು ಹೇಳ್ಕೊಂಡು ಅಡ್ಡಾಡಲ್ಲ. ನಾನು ಭಾಳ ಅದು ಮಾಡಿದ್ಮೇಲೆ ಇನ್ನೂ ಭಾಳ ಚೆನ್ನಾಗದಾನೆ ಅಂತಾನೆ. ಯಾಕಂದರೆ ಮನುಷ್ಯನ ಅಹಂಕಾರ ಇರೋದೇ ಹಂಗೆ.
ಯಾವನು ಸತ್ಯ ಒಪ್ಕೊಳ್ಳೋದಾಗ್ಬಿಟ್ಟಿದ್ರೆ ಈ ದೇವರೇ ಬೇಕಾಗಿದ್ರು, ಧರ್ಮಸ್ಥಳನೇ ಬೇಡ. ಹೌದಾ? ಸತ್ಯ ಒಪ್ಕೊಳಕ್ಕೆ ಧರ್ಮಸ್ಥಳನೇ ಬೇಡ. ಯಾಕೆ ಹೇಳ? ಧರ್ಮಸ್ಥಳದಾಗೆ ದೇವ್ರ ಹುಡುಕು ಬೇಡ. ನಿನ್ನ ಸ್ಥಳದೊಳಗೆ ದೇವರನ್ನ ಆತ್ಮ. ಅದಕ್ಕೆ ನಿನಗೆ ಹೇಳ್ತಾರೆ, ಏನಾದ್ರು ಆತ್ಮಸಾಕ್ಷಿ ನಿನ್ನ ಮನಸ್ಸನ್ನು ಅದಾಯ್ತು ಕುಗ್ತಿರ್ತತಿ. ನೀನು ಏನು ತಪ್ಪು ಮಾಡು ಸರಿ ಮಾಡು ಕುಗ್ತಿರ್ತತಿ. ಅದಕ್ಕೋಸ್ಕರನೇ ಹೇಳೋದು, ಯಾರು ನಿನ್ನ ಆತ್ಮವಂಚನೆ ಮಾಡ್ಕೊಳ್ದಂಗೆ ಮಾತಾಡೋ ಅಂತಾರೆ, ನೀನು ಆತ್ಮಸಾಕ್ಷಿಯಾಗಿ ಮಾತಾಡೋ ಅಂತಾರೆ. ಯಾಕೆ ಮಾತಾಡ್ತಾರೆ ಹೇಳಿ ನೋಡೋಣ. ಅದೇ ದೇವರು. ದೇವರು ಅನ್ನೋದೈತಲ್ಲ, ರೂಪ ನೀನು ಕೊಟ್ಕೊಂಡಿದ್ದೀವಿ, ನಂಬಿಕೆ ನಿನಗೆ ಅಷ್ಟೇ. ದೇವ್ರು ಬೇಜಾನ್ ಎಲ್ಲ ನಮ್ನಿ ದೇವ್ರುಗಳಿಲ್ಲ, ಒಂದೇ ದೇವ್ರು ಇರೋದು. ಕಣ್ಣಿಗೆ ಕಾಣಲಿಲ್ಲಂಗೆ ಏನೈತಲ್ಲ, ನಮಗೆ ಕಾಣೋ ಒಂದು ಅತೀಂದ್ರಿಯ ಶಕ್ತಿ, ಅದನ್ನು ನಾವು ದೇವರು ಅಂತಂದೇಳಿ ಫೈಂಡ್ ಔಟ್ ಮಾಡ್ತೇವೆ ಅಷ್ಟೇ. ಸೊ ಇವಾಗ ನೀವು ಹೇಳೋದಾದ್ರೆ 15 ವರ್ಷ ಆಯಿತು. ಇವಾಗ ಅವ್ರು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಅವರೆಲ್ಲ ನೀನು ಕೇಳಿದ್ರೈತಲ್ಲ 99% ಅವ್ರಿಗೆ ಶಿಕ್ಷೆ ಆಗೋಗ್ಬಿಟ್ಟದ್. ಬೇಕಾದ್ರೆ ಬರೆದು ಕೊಡ್ತಾನೆ. ಅದೇನಾರು ಮುಂದೆಲ್ಲಿಗೆ ಬಂದರೆ ಕಾನೂನು ನೀನು ಎದಕ್ಕೆ ಬೇಕು ಹೇಳು? ಜನಕ್ಕೆ ಭಯ ಹುಟ್ಲಿ ಅನ್ನೋದಕ್ಕೆ ಕಾನೂನುಗಳದವು. ಆ ಕಾನೂನಿಂದನೇ ಎಲ್ಲದೂ ಆಗೋದಿಲ್ಲ. ಕಲಿಯುಗದಲ್ಲಿ ಕಾನೂನಿಂದ ಆಕತ್ತಪ್ಪ ಅಂದ್ರೆ ನಿನಗೈತಲ್ಲ 100 ವರ್ಷ ಸಾಲದೇ ಇಲ್ಲ ಮನುಷ್ಯ ಜನ್ಮಕ್ಕೆ. ಅದಕ್ಕೆ ಅದ್ರ ಒಳಗೆ ಇಲ್ಲ, ಅದು ಗೊತ್ತಿಲ್ಲ. ಅದು ಅವನ ಪೂರ್ವಜಿತ ಕರ್ಮ, ಅವನು ತಪ್ಪು ಮಾಡಿರ್ಬೋದು, ನಮಗೆ ಹೆಂಗೆ ಗೊತ್ತದು. ಆಮೇಲೆ ಎಲ್ಲ ಮನುಷ್ಯನಿಗಾಗಲಿ, ಈಗ ನಿನಗೆ ಆಗಿರ್ಬೋದು, ನಿನಗೂ ನೀನು ಯಾರಿಗಾರ ಏನಾರು ತೊಂದರೆ ಮಾಡಿದ್ರೆ ನಿನಗೇನೆ ನಿನ್ನ ಆತ್ಮಸಾಕ್ಷಿ ಒಪ್ಪಿಲ್ಲ ಅಂದರೆ ನಿನಗೆ ಶಿಕ್ಷೆ ಆಗಿರ್ತೈತಿ. ನೀನು ಅದನ್ನು ಒಳಗೆ ಮಾಡ್ಕೊಂಡಿರ್ತೀವಿ. ಯಾವಾಗಲೂ ಹೇಳ್ದಂಗೆ ಕೇಳಿ, ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಮನುಷ್ಯನಿಗೆ ನೀನು ಮಾಡಿದ್ದನ್ನು ನಾನು ಮಾಡಬಾರ್ದಾಗಿತ್ತಲ್ಲ, ಇದು ಗೊತ್ತಿಲ್ಲ ಹೆಂಗೆ ಮಾಡಿಬಿಟ್ನಲ್ಲ ನಾನು, ಇದು ತಪ್ಪಲ್ಲ, ಇದು ಎಂಥ ಕೆಲಸ ಮಾಡಿಬಿಟ್ನಲ್ಲ ನಾನು. ನೀನು ಯಾರ್ಯಾರಿದ್ರಿಗೂ ಹೇಳೋದೇ ಬೇಡ. ನಿನ್ನಲ್ಲೇ ನೀನು ಕೂತ್ಕೊಂಡು ಒಬ್ಬೇಕೆ ಮನಸ್ಸಲ್ಲಿ ಅನ್ಕೊಂಬಿಟ್ಟು ಸುಮ್ಮನಾಗೋದಲ್ಲ. ಅನ್ಕೊಂಬಿಟ್ಟು ನೆಕ್ಸ್ಟ್ ಅದು ಬರಬಾರ್ದು ನೀನು ಆಪ್ಷನ್ನಲ್ಲಿ. ಅವಾಗ ಅದು ನಿನಗೆ ಏನಾಗ್ತೇಳು? ಪಶ್ಚಾತ್ತಾಪ ಅಂತಾರೆ. ನೀನು ಅದನ್ನೇನಾರ ನೀನು ಸುಮ್ಮನೆ ಎಲ್ಲರಿದ್ರಿಗೂ ಇಲ್ಲಿ ಗೊತ್ತಿಲ್ಲ ಮಾಡಬಾರ್ದೇ ಆಗಿತ್ತು ರೀ, ನಾನು ಮಾಡಿಬಿಟ್ಟಿರಿ ಅಂದು ಮತ್ತು ನೀನು ಯಥಾಸ್ಥಿತಿ ಈಗ ಒಂದು 10 ವರ್ಷ ಬಿಟ್ಟು ಮತ್ತೆ ನೀನು ಅದೇ ಮಾಡಿದೆ ಅಂದರೆ ಮುಗಿದೋತು. ಅಲ್ಲಿನ ಪಶ್ಚಾತ್ತಾಪ ಪಟ್ಟೇ ಇಲ್ಲ. ಅವತ್ತಿನ ಪರಿಸ್ಥಿತಿ ನೀನು ನಾಟಕ ಮಾಡಿದಿ ಅಂತ ಅರ್ಥ. ಅಂದರೆ ಯಾರಿಗೆ ಅರ್ಥ ಹೇಳು? ನಿನ್ನ ಮನಸ್ಸಾಕ್ಷಿಗೆ ಗೊತ್ತಾಗತ್ತದ. ಅಲ್ಲಿ ಮೇಲೆ ನೋಡೋಣ ಬಂದಿರ್ತಾನೆ. ನೋಡೋಣ ಅಂದರೆ ಹೇಳ್ದೆ ದೇವರು ಅಂತ ನಾವು ಅದು ಹೆಸರು ಕೊಟ್ಟವಷ್ಟೇ. ಹಂಗೆ ಅಷ್ಟೇ ಅಂಡರ್ಸ್ಟುಡ್. ಅದು ಅಲ್ಲಿ ಕ್ಲೋಸ್ ಚಾಪ್ಟ್ರು. ಏನು ಹೇಳು? ನೀನು ಎದುರಿಗೆ ಪಶ್ಚಾತ್ತಾಪ ಪಟ್ಟಂಗೆ ನಾಟಕ ಮಾಡಿರ್ತೀಯಲ್ಲ, ನಾಟಕ ಅಂದರೆ ಮಾಡಿರ್ತೀಯನು. ಇನ್ನು 10 ವರ್ಷ ಬಿಟ್ಟು ಅದನ್ನ ಇಲ್ಲಿ ಒಂದು ತಪ್ಪನ್ನು ಪಶ್ಚಾತ್ತಾಪ ಐತಲ್ಲ, ಇದು 100 ಕನ್ವರ್ಟ್ ಆಗತ್ತೆ ನಿನಗೆ. ಅವಾಗ ಇದು ಪಶ್ಚಾತ್ತಾಪ ಅನ್ನೋ ದೃಷ್ಟಿನೇ ಅದು ಪುಣ್ಯದ ಲೆಕ್ಕದಾಗ ಸೇರಿರ್ತೈತಿ. ನೀನು ಇದು ಪುಣ್ಯ ಅಲ್ಲ, ಇದು ಬೇಕು ಅಂತ ಮಾಡಿದ್ದೀನಿ, ನಾನು ಮಾಡಿದ್ದು ಸಮರ್ಥನೆ ಮಾಡ್ಕೊಳಕ್ಕೆ ಅಲ್ಲಿ ಒಂದು ಭಯ ಹುಟ್ಕೊಂಡು ಏನೋ ಒಂದು ಪಶ್ಚಾತ್ತಾಪ ಪಟ್ಟಂಗೆ ನಾಟಕ ಮಾಡಿದೆ ಅಂದಾಗ ಅದು ನೆಕ್ಸ್ಟ್ 100 ಆಪ್ಷನ್ನಾಗಿ ನಿನಗೆ ಕರ್ಮ ಆಗಿ ಕಾಡ್ತದ. ನೆಕ್ಸ್ಟ್ ಇದನ್ನು ಯಾವತ್ತೂ ನೆನ್ಪಿಟ್ಕೋಬೇಕು. ಅದಕ್ಕೆ ಹೇಳೋದು ಪಶ್ಚಾತ್ತಾಪ ಅಂತ ವರ್ಡ್ ಯಾಕೆ ಬರ್ತೈತಿ ಅಂದರೆ, ಮನುಷ್ಯ ತನ್ನ ಆತ್ಮಸಾಕ್ಷಿಗೆ ಯಾರೂ ಇಲ್ಲ, ನಾನು ಇದು ಮಾಡಲೇಬೇಕು ಅನ್ನೋದು ಇರಲಿಲ್ಲ. ನಿಜವಾಗ್ಲೂ ಒಂದು ಏನೋ ಆಗೋಗ್ಬಿಡ್ತಲ್ಲ, ಇದು ನನ್ನಿಂದ ತಪ್ಪಾಗ್ಬಿಡ್ತು, ನಾನು ಮಾಡಲೇಬಾರ್ದಾಗಿತ್ತಲ್ಲ ಅಂದೆ ಅಂದರೆ ಅಲ್ಲಿಗೆ ನಿಂದದು ಇವನು ಗೊತ್ತಿಲ್ಲದೇ ಮಾಡ್ಯಾನ, ಮುಗೀತದು ಚಾಪ್ಟ್ರು. ಆದರೆ ನೀನು ಮತ್ತೆ ಅದನ್ನು ರಿಪೀಟ್ ಮಾಡಿದೆ ಅಂದರೆ ನೀನು ಮರ್ತೀಯೋ ಬಿಟ್ಟಿಯೋ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅದು ನಿನ್ನ ಆತ್ಮಸಾಕ್ಷಿಗೆ. ಯಾಕಂದರೆ ಅದಕ್ಕೆ ಹೇಳೋದು, ಯಾವಾಗಲೂ ಮನುಷ್ಯ ಹರಿವಿನಿಂದ ನಡಿಬೇಕು, ಮರುವಿನಿಂದ ಅಲ್ಲ. ಇಲ್ಲಿ ಮನುಷ್ಯ ಏನು ಮಾಡ್ತದಾನ? ಮರೆತು ನಡೀತಾನ, ಮರುವಿನಿಂದ ನಡೀತಾನ. ಅದೇನಾರ ಅದೇನಾಗ್ಯದ ಬಿಡಲೇ ನೋಡೋಣ, ನಾವೇನು ಸತ್ತಾಗ ಅಲ್ಲೋಕ್ಕವೆ ಇಲ್ಲೋಕ್ಕವೆ ಏನಾಕ್ಕವೆ, ಅದೇ ಬರೋ ತಪ್ಪು. ಆ ಹರು ಬಿಟ್ಕೊಂಡು ನಡೆದೆ ಅಂದರೆ ಅದೈತಲ್ಲ, ನೀನು ಅದು ಮಾಡೋಕ್ಕೆ ಹೋದಾಗ ನಿನ್ನ ಆತ್ಮಸಾಕ್ಷಿನೇ ಹೇಳ್ತದೆ ನಿನಗದು. ನೀನು ಅದ್ರ ಮಾತು ಕೇಳಲ್ಲ. ನೋಡು ಅವತ್ತು ಮಾಡಿದ್ದಿ, ಅದು ಪಶ್ಚಾತ್ತಾಪ ಪಟ್ಟಿದೀಯಾ, ಇದು ಬೇಕಾ ಅಂತ ಯಾವ ನೀನು ಅಹಂಕಾರದಿಂದ ಅದನ್ನೇನು ಯಾರು ನೋಡ್ತಾರ? ನನಗೆ ಯಾರ್ಯಾರು ಗೊತ್ತಾಯ್ತಾ? 10 ವರ್ಷದಿಂದ ಯಾರು ನೆನಪಿಟ್ಕೊಂಡಾರ? ಈಗ ನಂಗೆ ಮೀಡಿಯಾ ಐತಿ ತೋರ್ಸಕ್ಕಂಗೆ ಚಕ್ ಅಂತಂದೇಳಿ ಯಾರು ಇರ್ತಾರೆ ಅವರು. 10 ವರ್ಷದಿಂದ ಹಾಕಿದ್ದು ಈಗ ಯಾವ ಟಿ ವಿ ಒಳಗೆ ಬರೋಲ್ಲ. ಏನೋ ಮಾಡಿ ನೋಡು 10 ವರ್ಷ ಅವ್ರು ಹೆಂಗಿದ್ರು, ಹಿಂಗೆ ನಾಟಕ ಮಾಡಿದ್ರು, ಈಗ ಅವತ್ತು ಹೆಂಗೆ ಮಾಡಿದ್ರು, ಇವತ್ತು ಹೆಂಗೆ ಮಾಡಿದ್ರು. ಹಂಗೆ ಪ್ರತಿಯೊಂದು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಮೀಡಿಯಾ ಅಂದರೆ ನನಗೆ ಹೇಳಿಲ್ಲ, ಒಂದೇ ಒಂದು ಸಿಂಪಲ್ಲಾಗಿ ಇದನ್ನು ಹೇಳಲೆ ಏನಂತ, ಇದು ಒಂಥರ ಮನುಷ್ಯನ ಆತ್ಮಸಾಕ್ಷಿ ಇದ್ದಂಗೆ. ಇದು ಹೆಚ್ಚು ಕಮ್ಮಿ ಲೆಕ್ಕ ಹಾಕಿದ್ರೆ ಅದಕ್ಕೆ ಈಕ್ವಲೆಂಟ್ ಅಂತ ಅದು ಅರ್ಥ ಮಾಡ್ಕೊಂಡ್ರೆ, ಇಲ್ಲ ಅಂದರೆ ಇಲ್ಲೇ ಇಲ್ಲ. ಇದೊಂದು ಮೊಬೈಲ್ ಅಷ್ಟೇ, ಜಂಗಮವಾಣಿ. ಅದಕ್ಕೆ ಯಾವಾಗಲೂ ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರ ಮೊಬೈಲ್ ಐತಿ ಅಂದರೆ ನೀನು ಇದನ್ನು ಒಳ್ಳೇದಕ್ಕೆ, ನೀನು ಏನೇನು ಒಳ್ಳೇದಕ್ಕೆ ಬಟನ್ ಒತ್ತಿರ್ತೀಯಲ್ಲ ಅವಾಗ ನಿನಗೆ ಭಯ ಇರಲ್ಲ. ಏನೇನು ಕೆಟ್ಟದಕ್ಕೆ ಬಟನ್ ಒರ್ತಿದೆಯಲ್ಲ ನೋಡಿ, ಅದು ಆತ್ಮಸಾಕ್ಷಿ ಇದ್ದಂಗೆ. ಅದೆಲ್ಲ ಅಲ್ಲೆಲ್ಲ ರೆಕಾರ್ಡ್ ಆಗಿರ್ತೈತಿ. ನಿನ್ನ ಆತ್ಮದೊಳಗೆ ಹಂಗೆ ಅದಕ್ಕೆ ರೆಕಾರ್ಡ್ ಹಾಕತ್ತ, ಹಂಗೆ ಇದ್ರ ರೆಕಾರ್ಡ್ ಆಗಿರ್ತೈತಿ. ವ್ಯತ್ಯಾಸ ಇಷ್ಟೇ ಅದು.
ಇದನ್ನೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತತಿ, ಇದು ಯಾರಿಗೂ ಕಣ್ಣಿಗೆ ಕಾಣಿಸ್ತದೆ, ಇದು ನಿನ್ನ ಒಬ್ಬನಿಗೆ ತೋರಿಸ್ತತಿ. ಹಂಗೆ ಅದಕ್ಕೆ ನಾವು ಯಾವಾಗ್ಲೂ ಏನಾರ ಮಾಡಿ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮಂಜ ಕಣೋ, ಇಷ್ಟೇ. ವೆರಿ ಸಿಂಪಲ್ ಲಾಜಿಕ್. ನಿನ್ನ ಕಾಲದಾಗ ಹಂಗಿದ್ರು, ಅಣ್ಣ ನನಗೇನೋ ಗೊತ್ತಿಲ್ಲ ಮಾಡಿಬಿಟ್ನೆ ಅಣ್ಣ, ಮುಗೀತು, ಅಲ್ಲಿ ಚಾಪ್ಟರ್ ಕ್ಲೋಸ್. ಅವ್ನು ಅದನ್ನು ಬಿಟ್ಟು ಮುಂದುವರಿತದ. ಈಗ ಹಂಗಲ್ಲ, ಅಣ್ಣ ಏನು ಅಣ್ಣ ನಾನು ಅವತ್ತಿನ ದಿನ ಅಷ್ಟೇ ಅಣ್ಣ ಅದನ್ನ ಹೇಳಿದ್ದು, ಮತ್ತು ಮುಂದಿನ ದಿನ ಇದಕ್ಕೆ ಸಂಬಂಧಪಡಲ್ಲ ಅಣ್ಣ ಅಂತಾರೆ. ಅದಕ್ಕೆ ಯಾರು ಏನು ಮಾಡೋಕ್ಕಾಗತಿ? ಅಣ್ಣ ಅದು ನೆನ್ನೆ ಬೆಳಗ್ಗೆ ಎದ್ದು ಮಕ್ಕಂಡು ಎದ್ದೆ ಮುಗೀತದ, ನೆನ್ನೆದು ಮುಗೀತಣ್ಣ, ಇವತ್ತಿನ ಬೇರೆ ತಪ್ಪು. ಹೌದಾ? ಈಗ ನನಗೆ ಕೇಳಿದ್ರೆ, ನಾನು ಪರ್ಸ್ನಲಿ ಹೇಳೋದಾದರೆ, ಸೌಜನ್ಯಾಗೆ ಹಿಂಸೆ ಕೊಟ್ಟಿರೋ ಪ್ರತಿ ಒಬ್ಬನಿಗೂ ಆ ತಪ್ಪು ಮಾಡಿರೋರಿಗೆ ಏನು ಸಹಾಯ ಸಹಕಾರ ಮಾಡಿರೋ ಅವ್ರಿಗೂ ಸತಿಗೂ ಆಲ್ರೆಡಿ ಶಿಕ್ಷೆ ಆಗಿ ಹೋಗಿಬಿಟ್ಟಿದೆ ಅಂತ ನನ್ನ ನಂಬಿಕೆ. ಆದರೆ ಅದು ಯಾವುದನ್ನು ನಿನಗೆ ಮುಂದೆಲೆಗೆ ಬರಲ್ಲ ಅಷ್ಟೇ, ನೀನು ನೋಡೋಕ್ಕಾಗಲ್ಲ. ಅದು ಇಲ್ಲ ಅಂದರೆ ಆಕೆಗೆ ಆತ್ಮಕ್ಕೆ ನಿನಗೆ ಶಾಂತಿ ಸಿಕ್ಕಿದಿಲ್ಲ ಅಂದರೆ ಆಕೆ ಐತಲ್ಲ ಇಷ್ಟು 15-20 ವರ್ಷ ಬಿಡ್ತದಲ್ಲ, ಆಕೆ ಯಾರನ್ನಾಗಿ ಬಲಿ ಹಾಕಿರ್ತಾಳೆ, ಬಲಿ ತಗೊಂಡಿರ್ತಾಳೆ. ಆ ಥರ ಆಗಿರೋ ಆತ್ಮಗಳು ಸುಮ್ಮನೆ ಇರಲ್ಲ. ಇದು ಫಸ್ಟ್ ಪಾಯಿಂಟ್ ತಿಳ್ಕ. ಆ ಆತ್ಮಗಳೈತಲ್ಲ ಅವ್ರು ಮಾಡಿರೋರು ಎಲ್ಲರಿಗೂ ಅದು ಪ್ರತಿ ರೂಪ ಕೊಡ್ತಾವು. ಆದರೆ ಯಾವ ರೂಪದೊಳಗೆ ಕೊಡ್ತಾವು, ಏನು ರೀತಿ ಕೊಟ್ಟವು ಅದು ಗೊತ್ತಿಲ್ಲ. ಅವನಿಗೆ ಕೊಡ್ಬೇಕಂತಲ್ಲ. ಈಗ ಅವನಿಗೆ ಪ್ರೀತಿ ಪಾತ್ರರಾಗಿರೋರಿಗೆ ಹಿಂಸೆ ಆದ್ರೂ ಅದು ಅವನಿಗಾದಷ್ಟೇ ಹಿಂಸೆ. ಹಂಗೆ ಆಗಿರ್ತಾವು, ಅದು ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ನೀನು ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಎಲ್ಲ ಮಾಡ್ತೀಯ ಅಂದರೆ ಅದು ಏನಪ್ಪ, ಅದೇ ಬೇರೆ ರೀತಿ ಇರ್ತೈತಿ. ದೇವರು ಅಂತ ಏನು ನೀನು ನಂಬ್ತಿಯಲ್ಲ, ನಿನಗೆ ಫಸ್ಟ್ ದೇವರನ್ನ ನಂಬಿಕೆ ಇದ್ದು ನೀನು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಮಾಡಿರೋ ನಂಬಿಕೆಗೆ ದೇವರು ಪ್ರತಿಫಲನ ಕೊಟ್ಟೇ ಕೊಡ್ತಾನ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಒಂದು ಕ್ವಶನ್ ಬಂತು. ಇವಾಗ ಭಗವದ್ಗೀತೆ ಓದ್ತಾ ಇರುವ, ಈಗ ಸ್ಟಾರ್ಟ್ ಮಾಡಿದ್ದೀನಿ ಓದೋಕ್ಕೆ, ಆವಾಗಿಂದ ನನಗೆ ಇದು ಅರ್ಥ ಆಗ್ತಾ ಇರೋದು. ಇವಾಗ ನಮ್ಮ ದೇವರು ಒಂದು ಮನುಷ್ಯ ಹುಟ್ಟಿದಾನೆ ಅಂದಾಗ ಹಿಂಗೆ ಸಾಯ್ಬೇಕು ಅಂತಲೂ ಬರ್ದಿರ್ತಾನಂತೆ. ಹಿಂಗೆ ಸಾಯ್ಬೇಕು, ಆ್ಯಂಡ್ ನೆಕ್ಸ್ಟ್ ಜನ್ಮದಲ್ಲಿ ಏನಾಗಬೇಕು ಅಂತ, ನಮ್ಮ ದೇಹ ಏನಾಗಬೇಕು ಅಂತ ಇರುತ್ತೋ, ದೇಹ ಅಲ್ಲ ದೇಹ, ನೀನು ಎಲ್ಲ ದೇಹನೂ ಮಣ್ಣಾಗ ಹೋಗೋದು, ಆತ್ಮ. ಅದೇ ಏನಾಗ್ಬೇಕು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಅಂತ ಡಿಸೈಡ್ ಆದ್ಮೇಲೆ ಸಾಯ್ದಾನೆ. ಸೊ ಈ ಹುಡುಗಿ ವಿಷಯದಲ್ಲಿ ಹಿಂಗೆ ಸಾಯ್ಬೇಕು ಅಂತಾನು ಬರ್ದಿರ್ತಾನೆ. ಹೌದೌದು. ಅದು ಇಲ್ಲದ್ರೆ ಐತಲ್ಲ, ಯಾರಿಗಾಗಿರಲಿ, ನನಗೆ ಆಗಲಿ ನಿನಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ, ಪ್ರತಿಯೊಂದೂ ಮನುಷ್ಯನ ನೀನು ಹೊರಗೆ ಭೂಮಿಗೆ ಅನ್ಕಂತ ಬಿದ್ದೆ ಅಂತಷ್ಟೇ ಕ್ಲೋಸ್ ಅಲ್ಲಿಗೆ ನಿಂದು ಎಲ್ಲದು ವಿಧಿ ಲಿಖಿತ ಮುಳುಗೋಗಿರ್ತೈತೆ ಎಲ್ಲ. ಪ್ರತಿ ಒಂದು ಸೆಕೆಂಡ್, ಮತ್ತೆ ಒಂದು ಗಂಟೆ ಅಲ್ಲ, ಮತ್ತು ಸೆಕೆಂಡು, ಪ್ರತಿ ಒಂದು ಸೆಕೆಂಡು ನೀನು ಏನೇನು ಮಾಡಬೇಕು, ಏನೇನು ಎಲ್ಲ ಬ್ರಹ್ಮ ಸ್ಕ್ರಿಪ್ಟ್ ಮಾಡೇ ನಿನಗೆ ಐತಲ್ಲ ಭೂಮಿಗೆ ಹೋಗೋದಿರ್ತಾನೆ. ಆಮೇಲಿಂದನೇ ನೀನು ಅಲ್ಲಿ ಇಷ್ಟು ಕ್ರೂರವಾಗಿ ಸಾಯ್ಬೇಕು ಅಂತಂದು ಯಾಕೆ ಬರ್ದಿರ್ತಾನೆ? ದೇವರು ಅಷ್ಟು ಕ್ರೂರಿನ? ಇಲ್ಲ, ದೇವರಿಗೂ ನೀನು ಕೇಳೋ ಕ್ವಶನ್ಗೂ ಸಂಬಂಧನೇ ಇಲ್ಲ. ಎಲ್ಲರಿಗೂ ಅದನ್ನಲ್ಲ, ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಹೊರಗೆ ಹಾಕಿದಾಗೈತಲ್ಲ, ನೀನು ಹಿಂದೆ ಇಂತಿಂಥ ಪಾಪಕರ್ಮಗಳನ್ನೆಲ್ಲ ಮಾಡಿಬಿಟ್ಟಿದೀಯಾ, ನೀನು ಮನುಷ್ಯನಾಗಿ ಹುಟ್ಟಿಸ್ತಾ ಇರೋ ಉದ್ದೇಶ ಅರ್ಥ ಮಾಡ್ಕ್ಯಾ. ನೀನು ಹಿಂದೆ ಮಾಡಿರೋದು ಅಷ್ಟೂ ಈಗೈತಲ್ಲ, ನಾನು ಮಾಡಿದ ತಪ್ಪು ಅಂತ ಪಶ್ಚಾತ್ತಾಪ ಪಟ್ಕೊಂತ ಜೀವನ ಮಾಡಿ ಮುಂದಕ್ಕೆ ಹೋಗು. ಮುಂದಿನ ಜನ್ಮದಾಗಾರ ನಿನಗೆ ಒಳ್ಳೆ ಮನುಷ್ಯನಾಗಿ ನೀನು ಇರೋಕ್ಕೆ ನಾನು ಸ್ಥಾನ ಕೊಡ್ತಾನೆ ಅನ್ನೋದನ್ನು ಅದ್ರಲ್ಲಿ ಬರೆದಿರ್ತಾನ. ಆದರೆ ಮನುಷ್ಯ ಏನು ಮಾಡ್ತಾನ, ಇಲ್ಲಿ ಬಂದು ತನ್ನ ಅಹಂಕಾರದೊಳಗೆ ಅದನ್ನೆಲ್ಲ ಐತಲ್ಲ ನೆನಪು ಮಾಡ್ಕೊಳಕ್ಕೆ ನೀನು ಐತಲ್ಲ ದಿನಂಪ್ರತಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಬೇಡ್ಕೊಂತ ಪೂಜೆ ಮಾಡು ಅಂತ ಹೇಳೋ ಉದ್ದೇಶ ಇದೆ. ದೇವರು ಕ್ರೂರಿ ಅಲ್ಲ. ಓಕೆ, ಸೊ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮನೆಲ್ಲ ಇವಾಗ ಅನುಭವಿಸ್ತಿದ್ದೀವಿ ಅಂತ ಒಂದು ನಂಬಿಕೆ. ಅದು ನಮ್ಮ ಪೂರ್ವಜರು ನಂಬಿದ್ರು, ಎಲ್ಲರೂ ನಂಬ್ತಾರೆ. ಮನುಷ್ಯನಾದ ನಂಬಲೇಬೇಕು. ನೀನು ವಿತಂಡವಾದ ಮಾಡೋರು ಮತ್ತು ಸುಮ್ಮನೆ ವಾದ ಮಾಡೋರು ಇವನ್ನೆಲ್ಲ ನಂಬಲ್ಲ. ಹಂಗಾಗಿ ನಾವು ಅವ್ರ ಬಗ್ಗೆ ಮಾತಾಡಲ್ಲ. ಯಾಕಪ್ಪ ಅಂದ್ರೆ ಅವರು ದೇವರಿಗಿಂತ ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಅದಕ್ಕೆ ನಾನೇನಿದ್ರು ದೇವರಿಗಿಂತ ಕೆಳಗಿರೋರ ಬಗ್ಗೆ ಮಾತಾಡ್ತೀನಿ. ಹಂಗಾಗಿ ಅದು ಅವ್ರವ್ರ ಅಭಿಪ್ರಾಯಗಳು. ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಐತಲ್ಲ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನೀನೈತಲ್ಲ ಕ್ಲೀನಾಗಿ ಮನುಷ್ಯನಾಗಿ ಬದುಕೋದು ಕಲಿಬೇಕು. ಅವಾಗೈತಲ್ಲ ನೀನು ಮನುಷ್ಯನಾಗಿ ಸತ್ತ ಮೇಲೆ ನಿನ್ನ ಆತ್ಮನು ಮನುಷ್ಯನಾಗಿ ಮುಂದೆ ಒಳ್ಳೆ ರೀತಿಯಾಗಿ ಬದುಕ್ತತಿ, ಬಾಳ್ದತಿ. ಮತ್ತು ಮುಂದೆ ನಿನ್ನ ಆತ್ಮ ಐತಲ್ಲ 3 ವರ್ಷಕ್ಕೆ ಸೀಮಿತ ಅಲ್ಲ. ಅದು ಆತ್ಮ ಸುಮ್ಮನೆ ಚಲಿಸ್ತಾ ಇರ್ತದೆ ಅಷ್ಟೇ. ಅದು ಹಂಗೆ. ಸೊ ಇವಾಗ ನಿನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರು ಹೆಣ್ಮಕ್ಳಲ್ಲಿ 2 ಕಣ್ಣುಗಳು ಅವು.
ಯಾರಿಗಾದ್ರೂ ಒಬ್ರಿಗೆ ಈ ತರ ಪರಿಸ್ಥಿತಿ ಆಗಿದ್ರೆ ನೀ ಏನ್ ಮಾಡ್ತಿದ್ದೆ? ಏನು ಯಾವ ಥರ ಪರಿಸ್ಥಿತಿ? ಈ ತರ ಸೌಜನ್ಯಾಗ ಆಗಿದೆ ಅಲ್ಲ, ಆ ತರ ಪರಿಸ್ಥಿತಿ ಆಗಿದ್ರೆ ಒಂದು ಸಮಾಜದೊಳಗೆ ಅದನ್ನೇ ಅಂದಾಗ ನಾನು ಏನು ಮಾಡೋಕ್ಕಾಕತಿ? ಈಗ ತಂದೆ ಆಗಿ ಏನಕ್ಕೆ ಅದು ಗೊತ್ತಾ, ಅವ್ನು ಯಾವನ್ಲಿ ಅವನು ತಗೊಂಬರ್ಲಿ, ಕೊಚ್ಚಿ ಬಿಡ್ತಾನೆ, ಕಡು ಬಿಡ್ತಾನೆ, ಅದು ಸಹಜ ಕ್ರಿಯೆ. ಅದು ಮನುಷ್ಯನ ಸಿಟ್ಟು ಬರೋದು ಸಹಜ ಕ್ರಿಯೆ. ನಾವು ಯಾವುದೇ ಒಬ್ಬ ಮನುಷ್ಯ ಆಗಲಿ ಆ ಸಹಜ ಕ್ರಿಯೆ, ಸಹಜವಾಗಿ ಬರೋ ಸಿಟ್ಟನ್ನು ಬಿಟ್ಟು ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಅರ್ಥ ಹಂಗಂತಂದೇಳಿ ಸುಮ್ಮನೆ ಬಿಟ್ಕೊಂಡು ಕೂತ್ಕೊಳ್ಳೋದಲ್ಲ. ಅದಕ್ಕೆ ಏನು ಬೇಕಾ ಸಂಬಂಧಪಟ್ಟಂಗೆ ನಾನೈತಲ್ಲ ದೇವ್ರ ಹತ್ರ ಹೋಗಿ ಇಡ್ತಾನೆ. ಒಂದು ಮೂಡು ತನ್ನ ನಂಬಿಕೆ ಮಗ ನೋಡವ್ವ ಬನಶಂಕರಿ, ನಾನು 101 ರೂಪಾಯಿ ನನ್ನ ಕೆಪಾಸಿಟಿ ಕಟ್ಟಿಟ್ಟಿದ್ದಾನೆ. ನನ್ನ ಮಕ್ಕಳಿಗೆ ಏನು ತೊಂದರೆ ಮಾಡಿದ್ರಲ್ಲ ಅವರಿಗೆ ನೀನು ನೋಡ್ಕೋಬೇಕಷ್ಟೇ. ನಾನು ಮನುಷ್ಯನಾಗಿ ನನಗೆ ಈಗ ನಾನು ಇಷ್ಟು ನೋಡ್ಬೋದು ಅಷ್ಟೇ. ಇಷ್ಟೆಲ್ಲ ನೋಡೋಕೆ ನೀನು ಅಲ್ಲಿ ಅದು ಅಷ್ಟು ನೀನು ನೋಡ್ಕೊಳ್ಳವ, ನೀನೇ ಬಿಟ್ಟದ್ದು. ಇದಕ್ಕೆ ನ್ಯಾಯ ಕೊಡಿಸ್ತೀಯ ಅನ್ನೋದು ನನಗೆ ನಂಬಿಕೆ ಐತಿ. ಅದನ್ನು ಕಟ್ಟಿಟ್ಟು ದೇವ್ರಿಗೆ ಕೈ ಮುಗಿದು ಅದೇನು ಮಾಡ್ಬೇಕು ಅಷ್ಟು ನಾನು ಬೇಡ್ಕೊಂಡು. ಆದರೆ ನೆನಪಿದ್ರೆ ಅಂದ್ರೆ ನೆನಪಿಟ್ಕೊಂಡಿರ್ತವೆ ಅಂಥವೆಲ್ಲ ಆದಾಗ ಪ್ರತಿದಿನವೂ ದೇವ್ರು ನೋಡವ್ವ ನಮ್ಮ ಮಗಳಿಗಾಗಿತ್ತು ತೊಂದರೆಗೆ ನೀನೇ ಕಾಪಾಡಬೇಕು, ಅದಕ್ಕೆ ಏನು ಮಾಡ್ತೀಯ ನೋಡು. ಯಾಕಂದರೆ ದೇವರು ನಮಗೆ ಹೆಂಗೆ ದಿನ ಎಚ್ಚರಿಸ್ತಾನೆ, ನಾನು ದೇವರಿಗೆ ಒಂದು ಎಚ್ಚರಿಸೋದಲ್ಲ ಬೇಡ್ಕೊಂತಾನೆ. ಎಚ್ಚರಿಸೋದು ನಾನು ತಪ್ಪಕತ್ತದ, ದೇವ್ರಿಗೆ ಎಚ್ಚರಿಸೋಕೆ ನಾನು ಯಾರು? ಬೇಡ್ಕೊಂತಾನೆ. ನನ್ನ ಬೇಡಿಕೆಗೆ ಏನು ಮಾಡ್ದೇವ ಅಂತ ಕೇಳ್ತಾನೆ ಅಷ್ಟೇ. ಈಗ ಇಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಸೊಮ್ಮೆ ನಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದು ಏನಾಯ್ತಂತ ಪೊಲೀಸ್ ಸ್ಟೇಷನ್ ಕೇಳೋದು ಕೈ ಕಟ್ಟಿ ಹಂಗೆ ಅಲ್ಲಿ ಕೇಳ್ಕೊಂತಾವ ಅಷ್ಟೇ. ಅಲ್ಲಿ ಜನಗಳು ಕಾನೂನು ರೀತಿ ಹೋರಾಟನೇ ಮಾಡೋದು. ಅದನ್ನು ಬೇಡ್ಕೊಂತಾನೆ, ಇದನ್ನು ಮಾಡ್ತಾನೆ. ಯಾಕಂದರೆ ಇನ್ನೊಂದು ಹೇಳ್ತಾನೆ, ಈಗ ನಿನಗೆ ಕಾನೂನು ರೀತಿಯನ್ನು ಹೊರಡು ಬಂದದ್ದು ಕೇಳ್ತಾನೆ. ಈಗ ನನಗೆ ದೇವ್ರ ಮೇಲೆ ನಂಬಿಕೆ ಐತಿ ಅಂತಷ್ಟೇ ಕಾನೂನು ಬಿಟ್ಟು ಸುಮ್ಮ ಕೂತ್ಕೊಂಡ್ರೆ ಅವ ಜನ ಸಮಾಜ ಏನಂತೇಳ ಅಲ್ಲಲ್ಲೇ ಮಗಳನ್ನು ಹುಟ್ಟಿಸ್ಕೊಂಡ ಮಗಳಿಗೇನೋ ಸಮಸ್ಯೆ ಆಯ್ತು, ಆದರೂ ಇದನ್ನೊಂದು ಕೇಳಿದಂಗೆ ಅದನ್ನಲ್ಲೇ ಇವನು ಎಂಥ ಕ್ರೂರಿ ಅಲ್ಲೇ ಇವನು ಅಂತತಿ. ಹೌದಾ? ಮ್ಯಾಲ್ ನೋಟಕ್ಕೆ ಕ್ರೂರಿ, ಆದರೆ ನನ್ನ ಒಳ ನೋಟಕ್ಕೆ ನಾನು ಹೆಂಗೆ ಅದರಿಂದ ನನಗೆ ಗೊತ್ತಿರ್ತೈತಿ. ಹಂಗಾಗಿ ಸಮಾಜದ ಕಣ್ಣಿಗೆ ಏನು ಮಾಡ್ಬೇಕು ಅದು ನಡೀತಾ ಇರ್ತದೆ. ಆ ಕ್ರಿಯೆಗಳು, ಆ ಕ್ರಿಯೆಗೂ ನನ್ನ ಸ್ವಂತ ದೇವ್ರ ಹತ್ರ ಬೇಡಿಕೋದು ಸಂಬಂಧನೇ ಇಲ್ಲದು. ದೇವ್ರ ಹತ್ರ ಬೇಡಿಕೆ ಇಡೋದು ಇದು ಮಾಡೋದು ನನ್ನ ನಂಬಿಕೆ, ಆತ್ಮಸಾಕ್ಷಿ, ನನ್ನ ಒಂದಿದು. ಆದರೆ ಸಾಮಾಜಿಕವಾಗಿ ಏನೈತೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಅದು ಓಡಾಟ ಇದ್ದೇ ಇರ್ತೈತಿ, ಮುಂದುವರಿಲೇಬೇಕು. ಮುಂದುವರಿಸ್ಲಿಲ್ಲಪ್ಪ ಅಂದರೆ ನನಗೆ ಅಲ್ಲಪ್ಪ ನೀನು ಅಪ್ಪನಪ್ಪ ಅಂತ ಕೇಳ್ತಾರೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ದೇವರು ಎಲ್ಲನೂ ನೋಡ್ತಾನ ಅಂತಂದೇಳಿ ದಾಸರು ಹೇಳಿದಾರಲ್ಲ ಹಿಂದೆ. ಅದಕ್ಕೆ ಬೇಕು ಅಂದರೆ ಒಂದು ಕಥೆ ಹೇಳೋದು ಸಣ್ಣದಾಗಿ ಹೇಳ್ತಾನೆ ಬೇಕಾದ್ರೆ. ಈಗ ಏನಾಯ್ತು ಗೊತ್ತಾ, ಅವಾಗ ಪುರಂದರದಾಸು ಇನ್ನೂ ಆಶ್ರಮದಾಗಿದ್ದಾಗ ಹೇಳ್ತಾನೆ, ಒಂದು ಬಾಳೆಹಣ್ಣು ಕೊಟ್ಟ ಎಲ್ಲರಿಗೂ ಹೋಗ್ರಪ್ಪ ಯಾರು ಇಲ್ಲದ ಜಾಗದಾಗ ಹೋಗಿ ತಿನ್ಬರ್ರಿ ಅಂತ. ಅವಾಗ ಎಲ್ಲರೂ ಹೋಗಿ ಇಲ್ಲಿ ಕಾಡಿನಾಗ ಹೋಗಿ ಎಲ್ಲ ಗಬ ತಿನ್ಬರ್ತಾರೆ. ಅವಾಗ ಹಂಗೆ ಯಾರು ಯಾಕೆ ಹಿಡ್ಕೊಂಬಂದ್ಯಪ್ಪ ಅಂದರೆ ಯಾರು ನೋಡಲಿಲ್ಲ ಜಾಗನೇ ಇಲ್ಲ ಸ್ವಾಮಿ ದೇವ್ರಲ್ಲ. ಹಂಗೆ ಆ ದಾಸರಿಗೆ ಹೆಂಗೆ ದೇವ್ರದ ನನಗೂ ಹಂಗೈತಿ. ಹಂಗಾಗಿ ನಾನು ನೋಡಿಕೊಳ್ಳಪ್ಪ ನೀನು ಅಂತಂದೇಳಿ ಹೇಳಿಕೆ ಅಂತ ಕಣ್ಣಿಗೆ ಕಾಣಲಿಲ್ಲ ದೇವ್ರ ಮೇಲೆ ಕೈ ಬಿಡ್ದೆ. ಯಾಕಂದರೆ ನನಗೆ ಮುಂಭಾಗ ಕಾಣ್ತದೆ ಅಷ್ಟೇ, ಹಿಂಭಾಗ ಅವನಿಗೆ ಕಾಣ್ತತಿ. ಅವನಿಗೆ ಹಿಂಭಾಗ, ಪಾತಾಳ, ತಲೆ, ಕಾಲಡಿ ಇಂತ ಎಲ್ಲ ಕಾಣ್ತದೆ. ಹಂಗಾಗಿ ನೀನು ನೋಡ್ಕೊಳಪ್ಪ ಅಂತ ಕೇಳ್ಕೊಂಡ ಅಷ್ಟೇ. ನಂದು ವೆರಿ ಸಿಂಪಲ್ ಲಾಜಿಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಿಟ್ರೆ ನೀನು ಇನ್ನೂ 1 ಅವರ್ ಪೇಮೆಂಟ್ ಕಳಿಸಿ. ಅಯ್ಯಪ್ಪ, ಬಿಟ್ರೆ ಇನ್ನೂ 1 ಅವರ್ ಮಾತಾಡ್ತಾರೆ ನಮ್ಮಪ್ಪ. 1 ಅವರ್ ನೋ, ಅಟ್ಲೀಸ್ಟ್ ಒಂದು 10 ಅವರ್ ಆದ್ರೂ ಕೂತ್ಕೊಂತಾನೆ, ಏನು ತೊಂದರೆ ಇಲ್ಲ. ಎಲ್ಲರೂ ಕೇಳ್ತಾರೆ ನೀನ್ ಏನು ಹಾಕ್ಬೇಡಪ್ಪ ನೀನು. ಎಲ್ಲದೂ ಹಾಕ್ತೀನಿ. 25 ನಿಮಿಷ ಮಾತಾಡಿದ್ದೀವಿ ನಾವು, ಇದೊಂದು 20 ನಿಮಿಷ ಬರುತ್ತೆ. ಸೊ ನೀನೇನು ಎಷ್ಟು ಮಾತಾಡ್ತೀಯ, ನಿನಗೇನು ಬಾಯಿ ನೋವು ಬರಲ್ವಾ ಅಂತ ಕೇಳ್ತಾರೆ. ಸೊ ರೀಸನ್ ಇಲ್ಲ, ಬಾಯಿ ಯಾವತ್ತೂ ನೋವಾಗಲ್ಲ. ಯಾಕಂದರೆ ಅದಕ್ಕೆ ಚರ್ಮಕ್ಕೆ ಯಾವತ್ತೂ ನೋವಾಗಲ್ಲ. ಏನಪ್ಪ ಅದು ಮರದ್ದಾಗಿದ್ರೆ ಇಲ್ಲಾಂದ್ರೆ ಯಾವ್ದಾರ ಮೆಟಲ್ ಆಗಿದ್ರೆ ಅದಕ್ಕೆ ಹೀಟ್ ಜಾಸ್ತಿಯಾಗಿ ಒಡೆದೋಕ್ಕತ್ತದು, ಅದು ಇಲ್ಲ ಅಂತಲ್ಲ. ಅದಕ್ಕೆ ದೇವ್ರಿಗೆ ಗೊತ್ತೈತೆ ಅವನಿಗೆ. ಅದಕ್ಕೆ ಬಾಯಿ ಎಲ್ಲದನ್ನು ನ್ಯಾಲಿಗೆ ಚರ್ಮದ ಕೊಂಡು ಅದು ಅಂದರೆ ಒಂದು ಪಾಯಿಂಟ್ ಬಂದಾಗ ಅದಕ್ಕೆ ವಿಷಯ ಇದ್ದಾಗ ಮಾತಾಡ್ಬೇಕು ಅನಿಸಿದಾಗ ಅದನ್ನು ಮಾತಾಡ್ತಾ ಹೊರ್ತು ಅನಾವಶ್ಯಕವಾಗಿ ಮಾತಾಡೋಕೆ ನಾವೇನು ರಾಜಕಾರಣಿಗಳ ಮೈ ಕೈತಪ್ಪ ಅಂತಷ್ಟನ್ನು ಎಲ್ಲದನ್ನು ಏನೇನೋ ಹೇಳ್ತೇವೆ ಅನ್ನೋಕ್ಕೆ. ಈಗ ನೀನು ಕೇಳಿರೋ ಇಷ್ಟು ಇದ್ರೊಳಗೆ ನಾನು ಮಾತಾಡಿರೋ ಅಷ್ಟು 90% ಆದ್ರೂ ಸಂಬಂಧಪಟ್ಟವೇ ಅದಾವ. ಅದಕ್ಕೆ ಇನ್ನು 10% ವೇಸ್ಟ್ ಇರಬಹುದು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲಿಗೆ ಬಂದು ಮಾತಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿವ ಮೈಕ್ ಪೇಮೆಂಟ್ ಕಳ್ಸ ಫಸ್ಟ್. ಪೇಮೆಂಟ್ ಬೇರೆ ಕೊಡ್ತಾನೆ, ಹೋಗು. ಏನಿಲ್ಲ, ಕಟ್ ಮಾಡ.